ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರೂಜಿ. ವೀಕ್ಷಕರೇ, ಎಡಮುರಿ ಹಾಗೂ ಬಲಮುರಿ ಎನ್ನುವಂತಹ ವನಸ್ಪತಿಗಳಿಂದ ವಿವಾಹ ಸಮಸ್ಯೆಗೆ ಸೂಕ್ತ ಪರಿಹಾರ ನಾವು ತಿಳ್ಕೋಬೋದು. ವೀಕ್ಷಕರೇ, ನಿಂತು ಹೋದ ಮದುವೆ ಕಾರ್ಯಗಳೇನಾದರೂ ಜರುಗಬೇಕು ಅಂತ ನೀವು ಆಸೆ ಪಡ್ತಾ ಇದ್ದರೆ, ಅಥವಾ ನಿಶ್ಚಯ ಆಗಿರೋ ಮದುವೆಗಳೇ ಮುರಿದು ಹೋಗಿದ್ರೆ, ವಯಸ್ಸು ಕಳೀತಾ ಹೋದರೂ ಕೂಡ ಮದುವೆ ಯೋಗ ಕೂಡ ಬರ್ತಾನೆ ಇಲ್ಲ ಅಂತ ಹೇಳಿದ್ರೆ, ಇಷ್ಟಪಟ್ಟಂಥ ವ್ಯಕ್ತಿಗಳನ್ನ ಮದುವೆ ಆಗಲಿಕ್ಕೆ ನೀವು ಒದ್ದಾಡ್ತಾ ಇದ್ದರೆ, ಇದಕ್ಕೆಲ್ಲ ಮೂಲ ಕಾರಣ ಜಾತಕಗಳಲ್ಲಿರುವಂತಹ ದುಷ್ಟ ಗ್ರಹಗಳ ಒಂದು ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇರ್ತದೆ. ಮದುವೆ ಯೋಗಕ್ಕೆ ಜಾತಕಗಳಲ್ಲಿ 10 ರೀತಿಯಲ್ಲಿ ಗ್ರಹಗಳಿಂದ ತೊಂದರೆ ಬರ್ಬೋದು. ಆದರೆ ಕುಟುಂಬಸ್ಥರು ಇದರಿಂದ ಮಾನಸಿಕವಾಗಿ ನರಳುತ್ತಾ ಇರ್ತಾರೆ. ಮನೆಯಲ್ಲಿ ಒಂದು ಶುಭ ಕಾರ್ಯ ಆಗ್ತಾ ಇಲ್ವಲ್ಲಪ್ಪ ಅಂತ ಒದ್ದಾಡ್ತಾ ಇರ್ತಾರೆ. ಸೂಕ್ತ ಪರಿಹಾರ ಒಂದೇ, ಬಹಳ ಸರಳವಾಗಿರುವಂಥದ್ದು. ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವಂತಹ 2 ವಸ್ತುಗಳು, ಒಂದು ಬಲಮುರಿ, ಒಂದು ಎಡಮುರಿ ಎನ್ನುವಂಥ ವನಸ್ಪತಿಗಳನ್ನ ನೀವು ಶುಕ್ರವಾರದ ದಿನ ತೆಗೆದುಕೊಂಡು ಬನ್ನಿ. ಒಂದು ಅಲವೇರಾ ಗಿಡದ ಖಂಡ ತಗೊಳ್ಳಿ. ಅಂದರೆ ಅಲವೇರಾ ಗಿಡದ ಎಲೆನ ನಾವು ಖಂಡ ಅಂತ ಹೇಳ್ತೀವಿ. ಆ ಅಲವೇರಾ ಗಿಡದ ಕಾಂಡವನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ಮಂತ್ರ ಸೀಸದ ಸಹಾಯದಿಂದ, ಕಪ್ಪು ಪೆನ್ನಿನಿಂದನೋ ಅಥವಾ ಕೆಂಪು ಪೆನ್ನಿನಿಂದನೋ ಒಂದು ಮಂತ್ರ ಬರೀಬೇಕಾಗ್ತದೆ. ಓಂ ನಮೋ ಕಾಮಾಕ್ಷಿ ವೇದಕಂ ಕುರುಕುರು ಸ್ವಾಹ. ಇಷ್ಟೇ, ಓಂ ನಮೋ ಕಾಮಾಕ್ಷಿ ವೇದಕಂ ಕುರುಕುರು ಸ್ವಾಹ ಅಂತ ನೀವು ಅಲವೇರಾ ಗಿಡದ ಖಂಡಕ್ಕೆ ಬರೆದ ನಂತರ ಆ ಒಂದು 2 ವನಸ್ಪತಿಗಳು, ಒಂದು ಯಾವುದು ಎಡಮುರಿ, ಒಂದು ಬಲಮುರಿ ವನಸ್ಪತಿಗಳನ್ನ ಆ ಮಂತ್ರ ಬರೆದಿರುವಂಥ ಅಲವೇರಾ ಗಿಡದ ಖಂಡಕ್ಕೆ ಕೆಂಪು ಬಣ್ಣದ ದಾರದಲ್ಲಿ ಕಟ್ಟಿ ಮನೆಯ ಮುಖ್ಯದ್ವಾರ, ಅಂದರೆ ಮನೆಯ ಸಿಂಹದ್ವಾರಕ್ಕೆ ನೀವು ದ್ವಾರ ಬಾಗಿಲಿಗೆ ನೀವು ಹಾಕಿ ನೀವು ಪೂಜೆ ಮಾಡಿದರೆ, ಪ್ರತಿ ಸಮಯ ಸುಮಾರು 48 ದಿನಗಳ ಕಾಲ ನೀವೇನಾದರೂ ಪೂಜೆ ಮಾಡಿದರೆ ಏನಿದೆ, ಒಂದು ಪಾಸಿಟಿವಿಟಿ ವನಸ್ಪತಿಗಳಲ್ಲಿ ಏನಾಗ್ತದೆ, ಶ್ರೀಕೃಷ್ಣನ ಅನುಗ್ರಹ, ಲಕ್ಷ್ಮಿಯ ಅನುಗ್ರಹ ಹೆಚ್ಚಾಗಿರ್ತದೆ ವನಸ್ಪತಿಗಳಲ್ಲಿ. ಈ ವನಸ್ಪತಿಗಳ ಅನುಗ್ರಹದಿಂದ ದುಷ್ಟಗ್ರಹಗಳ ಪೀಡೆ ಕಾಡಾಟನೂ ದೂರ ಆಗ್ತದೆ, ದರಿದ್ರ ಯೋಗ ದೂರ ಆಗ್ತದೆ. ಮದುವೆ ಕೆಲಸ ಕಾರ್ಯಗಳಲ್ಲಿ ನೀವು ನರಳುತ್ತಾ ಇದ್ದರೆ ಮದುವೆಯಂತಹ ಶುಭ ಕಾರ್ಯ ಕ್ಷಣಾರ್ಧದಲ್ಲಿ ನೆರವೇರುತ್ತೆ. ನಿಮ್ಮ ಕಂಕಣ ಯೋಗ ಕೂಡಿ ಬರ್ತದೆ, ನೀವು ಗೃಹಸ್ಥರಾಗ್ತೀರಾ. ಇದಂತೂ ಸತ್ಯ. ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಎಡಮುರಿ ಹಾಗೂ ಬಲಮುರಿ ವನಸ್ಪತಿಯಿಂದ ಮದುವೆ ಯೋಗ ಕೂಡಿ ಬರ್ತದೆ. ನಮಸ್ಕಾರ ವೀಕ್ಷಕರೇ.